ಜೀತ ವಿಮುಕ್ತರಿಗೆ ಭೂಮಿ, ವಸತಿ ಮತ್ತು ಸಮಗ್ರ ಪುನರ್ವಸತಿಗೆ ಒತ್ತಾಯಿಸಿ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟವರೆಗೆ ಮಾರ್ಚ್ 19ರಂದು ಕಾಲ್ನಡಿಗೆ ಜಾಥಾ ನಡೆಸಲಾಗುವುದೆಂದು ಜೀವಿಕಾ ಜೀತ ವಿಮುಕ್ತ ಕರ್ನಾಟಕ ಸಂಘಟನೆಯ ತಾಲೂಕು ಸಂಚಾಲಕ ಪಿ. ಶ್ರೀನಿವಾಸ್ ಹೇಳಿದರು. ನಗರದ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ ಅವರು, ರಾಜ್ಯದಲ್ಲಿ 7,500 ಜನ ಜೀತದಿಂದ ಬಿಡುಗಡೆಗೊಂಡಿದ್ದಾರೆ. ಆದರೆ ಸರ್ಕಾರ ಇವರಿಗೆ ಇದುವರೆಗೂ ಯಾವುದೇ ರೀತಿಯ ಪುನರ್ವಸತಿ ಕಲ್ಪಿಸಿಲ್ಲವೆಂದು ದೂರಿದರು. ಶಿಡ್ಲಘಟ್ಟ ತಾಲೂಕಿನಲ್ಲಿ 2008ರಲ್ಲಿ 8 ಜನ, 2010ರಲ್ಲಿ 19 ಜನ, 2018-19ನೇ ಸಾಲಿನಲ್ಲಿ 437 ಜನ ಜೀತದಿಂದ ಬಿಡುಗಡೆ ಹೊಂದಿದ್ದಾರೆ. ಈವರೆಗೆ ಪ್ರಕಾಶ್ ನಿಧಿ ಮಹಾಶಾಸನ ಹೊರತುಪಡಿಸಿ ಕಾನೂನು ಪ್ರಕಾರ ಯಾವುದೇ ಸೌಲಭ್ಯ ಮತ್ತು ಪುನರ್ವಸತಿ ಕಲ್ಪಿಸಿಲ್ಲ. ಈ ವಿಚಾರದಲ್ಲಿ ತಾಲೂಕು ಮತ್ತು ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜೀತದಿಂದ ಮುಕ್ತಿ ಪಡೆದಿರುವ ಜನರಿಗೆ ಕನಿಷ್ಠ 2 ಎಕರೆ ಜಮೀನು ನೀಡಬೇಕು. ಆದರೆ ಅವರಿಗೆ ಯಾವುದೇ ಅನುಕೂಲ ಕಲ್ಪಿಸಿಲ್ಲ. ಪ್ರಸ್ತುತ ಅವರಿಗೆ ಕೂಲಿ ಕಾರ್ಮಿಕರಾಗಿ ಕೆಲಸ ಕಳುಹಿಸಿದ್ದಾರೆ ಮತ್ತು ಜಿಲ್ಲಾಡಳಿತದ ನಿರ್ಲಕ್ಷ್ಯವನ್ನು ಖಂಡಿಸಿ ಮಾರ್ಚ್ 19ರಂದು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿಯವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲಾಗುವುದೆಂದು ಎಚ್ಚರಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಗೊಲ್ಲಹಳ್ಳಿ ನರಸಿಂಹಪ್ಪ, ಒಕ್ಕೂಟದ ತಾಲೂಕು ಅಧ್ಯಕ್ಷ ಮುನಿಯಪ್ಪ, ಮುನಿರಾಜು, ಮುನಿಕೃಷ್ಣಪ್ಪ, ಗಂಗಪ್ಪ, ಆಂಜನಪ್ಪ, ನಾರಾಯಣಪ್ಪ, ಕೃಷ್ಣಪ್ಪ, ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಜೀವಿಕಾ ಜೀತಮುಕ್ತಿ ಕರ್ನಾಟಕ ಜಿಂದಾಳು ಮತ್ತು ಕೃಷಿ ಕಾರ್ಮಿಕರ ಒಕ್ಕೂಟದ ವತಿಯಿಂದ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟ ತಾಲೂಕು ಕಚೇರಿಯ ಆವರಣದವರೆಗೂ ಕೂಡ ಬೃಹತ್ ಮಟ್ಟದ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, 2018-19ನೇ ಸಾಲಿನಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 432 ಜನ ಜೀತಮುಕ್ತರು ಬಿಡುಗಡೆಯಾಗಿದ್ದಾರೆ. ಜೀತದಿಂದ ಜೀತದಿಂದ ಬಿಡುಗಡೆ ಆಗಿರ್ತಕ್ಕಂಥವ್ರು ನಾವೇನು ಸಂಘಟನೆಯಿಂದ ಬಿಡುಗಡೆ ಮಾಡೋದಲ್ಲ ಅಥವಾ ಯಾವುದೋ ಮೂಲ ಥರ್ಡ್ ಪಾರ್ಟಿ ವ್ಯಕ್ತಿಯಿಂದ ಬಿಡುಗಡೆ ಆಗಿರ್ತಕ್ಕಂಥದ್ದಲ್ಲ. ಇದು ಸರ್ಕಾರವೇ ಗುರುತಿಸಿ ನೋಡಲ್ ಅಧಿಕಾರಿಗಳಿಂದ ರಿಪೋರ್ಟ್ ಹಾಕಿ ಅದರಿಂದ ತಹಶೀಲ್ದಾರ್ಗೆ ಬಂದು ತಹಶೀಲ್ದಾರರು AC ಅವರಿಗೆ ರಿಪೋರ್ಟ್ ಹಾಕಿ AC ಅವರು ಅದನ್ನೆಲ್ಲ ಕೂಲಂಕುಷಿತವಾಗಿ ಏನು ವಿಚಾರಣೆ ನಡೆಸಿ ಅದಾದ ನಂತರ ಬಿಡುಗಡೆ ಪತ್ರ ಕೊಟ್ಟಿರ್ತಕ್ಕಂಥದ್ದು. ಕಾನೂನಿನ ಪ್ರಕಾರ 1976ರ ಜೀತ ಪದ್ಧತಿ ರದ್ದುತಿ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ಜೀತದಿಂದ ವಿಮುಕ್ತಿ ಆಗಿದೆ ಅಂತಂದ್ರೆ ವಿಮುಕ್ತಿಯಾದ ಕೂಡಲೇ ಅವರಿಗೆ ಪುನರ್ವಸತಿ ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಅದು ಕಾನೂನು. 2019ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಜೀತಮುಕ್ತಿ ಇದುವರೆಗೂ ಕೂಡ ಒಂದಷ್ಟು ಜನಕ್ಕೆ ಮಾಸಾಶನ ಬಿಟ್ರೆ ಒಂದು ಸುಮಾರು 380 ಜನಕ್ಕೆ ಮಾಸಾಶನ ಮತ್ತು ಕಾರ್ಪಸ್ ನಿಧಿ ಬಿಟ್ರೆ ಇನ್ನು ಯಾವುದೇ ರೀತಿಯ ಪುನರ್ವಸತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿಲ್ಲ. ಅವ್ರಿಗೆ ಕನಿಷ್ಠ ಒಂದು ಮನೆ ಕೊಟ್ಟಿಲ್ಲ, ವಸತಿ ಕೊಟ್ಟಿಲ್ಲ, ಅವರಿಗೆ ಭೂಮಿ ಕೊಟ್ಟಿಲ್ಲ, ಸ್ವಯಂ ಉದ್ಯೋಗಕ್ಕಾಗಿ ಯಾವುದೇ ರೀತಿ ಸ್ವಯಂ ಉದ್ಯೋಗ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಮತ್ತೆ ಜೀತಮುಕ್ತರಂತಂದ್ರೆ ಕಟ್ಟಕಡೆ ವ್ಯಕ್ತಿ ಅವರಿಗೆ ನಾವು ಅಂತ್ಯೋದಯ ಕಾರ್ಡ್ ಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿಸ್ತಾ ಇದ್ದೀವಿ. ಆದ್ರೆ ಅನೇಕ ಹೋರಾಟಗಳು ಮಾಡಿದ್ರು ಕೂಡ ಇದುವರೆಗೂ ಕೂಡ ಸರ್ಕಾರ ನಮ್ಮ ಅಂತ ಗಮನ ಹರಿಸ್ತಾ ಇದೆ. ಅದು ಯಾಕಂತನೂ ಗೊತ್ತಾಗ್ತಾ ಇಲ್ಲ. ಕೆಲವರು ಪಟ್ಟಭದ್ರ ಹಿತಾಸಕ್ತಿಗಳ ಆಡಳಿತಕ್ಕೆ ಒಳಪಟ್ಟು ಇವತ್ತು ಈ ಒಂದು ಬಡ ಕಟ್ಟಕಡೆ ಸಮಾಜ ವ್ಯಕ್ತಿಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದು ಇದು ನಿಜವಾಗ್ಲೂ ಕೂಡ ಖಂಡನೀಯ ಅಂತ ನಾನು ರಾಜಾರೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಅವರು ಜೀತ ಮಾಡ್ಕೊಂಡಿದ್ದಂತ ಸಂದರ್ಭದಲ್ಲಿ 3 ಹೊತ್ತು ಊಟಕ್ಕೆ ಅವರ ದೊರೆ ಮನೆಯಲ್ಲಿ 3 ಹೊತ್ತು ಊಟ ಸುಭಿಕ್ಷವಾಗಿ ಸಿಗ್ತಾ ಇತ್ತು. ಆದ್ರೆ ಸರ್ಕಾರ ಗುರುತಿಸಿ ಅವ್ರಿಗೆ ಬಿಡುಗಡೆ ಕೊಟ್ಟಾದ ನಂತರ ಅವ್ರಿಗೆ ಸರಿಯಾಗಿ ಜೀವನೋಪಾಯಕ್ಕಾಗಿ ಸರಿಯಾಗಿ ಯಾವುದೇ ರೀತಿ ಸೌಲಭ್ಯಗಳು ಕೊಡಲಿಲ್ಲ. ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಮತ್ತೆ ಜೀತಕ್ಕೆ ಹೋಗ್ತಕ್ಕಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದಕ್ಕೆ ನಮ್ಮ ದೊಡ್ಡ ಹೋರಾಟ ಏನಪ್ಪಾ ಅಂತಂದ್ರೆ, ನಾವು ಶಿಡ್ಲಘಟ್ಟದಿಂದ ದಿಬ್ಬೂರಹಳ್ಳಿಯಿಂದ ಶಿಡ್ಲಘಟ್ಟವರೆಗೂ ಪಾದಯಾತ್ರೆಯನ್ನ ಕೈಗೊಂಡು ತಾಲೂಕು ಕಚೇರಿ ಮುಂದ್ಗಡೆ ದಿನಾಂಕ 19/3/2025ರಿಂದ ಪಾದಯಾತ್ರೆ ಬರ್ತಿದ್ದು ದಿಬ್ಬೂರಹಳ್ಳಿಯಿಂದ. ಆವತ್ತಿಂದಾನೇ ತಾಲೂಕು ಕಚೇರಿ ಮುಂದ್ಗಡೆ ಅನಿರ್ದಿಷ್ಟವಾಗಿ ಧರಣಿಯನ್ನ ಕೈಗೊಳ್ತಾ ಇದ್ವಿ. ಅಲ್ಲಿನ ಸ್ಪಾಟ್ಗೆ ನಮಗೆ ಬಿಡುಗಡೆ ಪತ್ರ ಕೊಟ್ಟಿರ್ತಕ್ಕಂಥ AC ಅವರು ಮುಖ್ಯವಾಗಿ, ಯಾಕಂದ್ರೆ ಅವರೇ ಬಿಡುಗಡೆ ಪತ್ರ ಕೊಟ್ಟಿರ್ತಕ್ಕಂಥದ್ದು.
ಎ ಸಿ ಅವರಾಗಲಿ ಇಲ್ಲಾಂದ್ರೆ ಜಿಲ್ಲಾಧಿಕಾರಿಗಳು ಬರೋರು ಕೂಡ ನಮ್ಮ ಧರಣಿಯನ್ನು ಹಿಂಪಡೆಯೋದಿಲ್ಲ ಅಂತ ಹೇಳಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಮತ್ತೆ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸರಿಯಾದ ರೀತಿಯಾಗಿ ನಮಗೆ ಸಹಕರಿಸಿ ಈ ಒಂದು ಸುದ್ದಿಯನ್ನು ದೊಡ್ಡ ಮಟ್ಟದಲ್ಲಿ ಹರಿಸಿ ಈ ಕಟ್ಟಕಡೆಯ ಸಮಾಜ ವ್ಯಕ್ತಿಯ ಪರವಾಗಿ ತಾವು ಕೂಡ ಒಂದು ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಉಳಿದ ವಿಷಯಗಳು